ನಮಸ್ಕಾರ. 915 ಟ್ರೇಡ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಒಂದು ಹೊಸ ಟೂಲ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡಲಿದ್ದೇವೆ. ನೀವು ನಿಫ್ಟಿ ಆಪ್ಷನ್ ಟ್ರೇಡಿಂಗ್ ಮಾಡೋದಿದ್ರೆ ಅದನ್ನ ಇದು ತುಂಬಾ ಸಿಂಪ್ಲಿಫೈ ಮಾಡುತ್ತೆ ಹಾಗೂ ಈ ಟೂಲ್ ತುಂಬಾ ಪವರ್ಫುಲ್ ಆಗಿದೆ. ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಅನ್ನೇ ಚೇಂಜ್ ಮಾಡಿಬಿಡುತ್ತೆ. ಟೂಲ್ ನ ಹೆಸರು ಏನಪ್ಪಾ ಅಂದ್ರೆ ನಿಫ್ಟಿ ಟ್ರೆಂಡ್ ಲೈನ್. ಈ ಟ್ರೆಂಡ್ ಲೈನ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಲ್ಲ, ಬಟ್ ವಾಲ್ಯೂಮ್ ಮೇಲೆ ಆಗುತ್ತೆ. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಅನ್ನ ಇದು ತುಂಬಾ ಇಂಪ್ರೂವ್ ಮಾಡಿಕೊಡುತ್ತೆ. ನೀವು ಸೀರಿಯಸ್ ಟ್ರೇಡರ್ ಆಗಿದ್ರೆ ಈ ವಿಡಿಯೋನೇ ನೀವು ನೋಡ್ಲೇಬೇಕು. ನಮಸ್ಕಾರ. 915 ಟ್ರೇಡ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಟ್ರೆಂಡ್ ಲೈನ್ ಬಗ್ಗೆ ನಾವು ಮಾತಾಡಲಿದ್ದೇವೆ. ಟ್ರೆಂಡ್ ಲೈನ್ ನೀವು ಬೇರೆ ಕಡೆ ನೋಡಿದ್ರೆ ಅದು ಯೂಶುವಲಿ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಟ್ರೆಂಡ್ ಲೈನ್ ನಾವು ವಾಲ್ಯೂಮ್ ಮೇಲೆ ಡಿಫೈನ್ ಮಾಡಿರ್ತೀವಿ. ವಿಶೇಷತೆ ಏನಪ್ಪಾ ಅಂದ್ರೆ ಪ್ರೈಸ್ ಈ ಟ್ರೆಂಡ್ ಲೈನ್ ಗೆ ರೆಸ್ಪೆಕ್ಟ್ ಮಾಡುತ್ತೆ. ನೀವು ನೋಡ್ತಾ ಹೋದ್ರೆ ಏನು ಬೈಯರ್ಸ್ ಸೆಲ್ಲರ್ಸ್ ಏನು ವಾಲ್ಯೂಮ್ ಅಥವಾ ಪ್ರೆಷರ್ ಇದೆ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ಟ್ರೆಂಡ್ ಲೈನ್ ಡಿಫೈನ್ ಆಗುತ್ತೆ. ಈ ಟ್ರೆಂಡ್ ಲೈನ್ ಗೆ ಪ್ರೈಸ್ ರೆಸ್ಪೆಕ್ಟ್ ಮಾಡುತ್ತೆ. ಇದೊಂಥರ ನಿಮಗೆ ಪ್ರೂಫ್ ಇದ್ದಂಗೆ. ಈಗ ಟ್ರೆಂಡ್ ಲೈನ್ ಅನ್ನ ಹೇಗೆ ನೋಡೋದು ಅಂತ ನೋಡೋಣ. ತುಂಬಾ ಸಿಂಪಲ್. ಝೀರೋ ಲೈನ್ ಇದೆ. ಆ ಝೀರೋ ಲೈನ್ ನ ಕೆಳಗಡೆ ಇದ್ರೆ ನೆಗೆಟಿವ್ ಅಲ್ಲಿ ಇದೆ, ಮೇಲ್ಗಡೆ ಇದ್ರೆ ಪಾಸಿಟಿವ್ ಅಲ್ಲಿ ಇದೆ ಅಂತ. ಕೆಳಗಡೆ ಇದ್ರೆ ಸೆಲ್ಲರ್ಸ್ ಜಾಸ್ತಿ, ಕೆಳಗಡೆ ಹೋಗೋ ಚಾನ್ಸಸ್. ಮೇಲ್ಗಡೆ ಇದ್ರೆ ಬೈಯರ್ಸ್ ಜಾಸ್ತಿ ಅಂತ. ಝೀರೋದಿಂದ ಮೇಲ್ಗಡೆ ಡೈರೆಕ್ಷನ್ ಹೋಗ್ತಿದ್ರು ಬೈಯಿಂಗ್ ಪ್ರೆಷರ್ ಜಾಸ್ತಿ ಅಂತ. ಝೀರೋಗಿಂತ ಕೆಳಗಡೆ ಹೋಗ್ತಿದ್ರೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ. ಝೀರೋದಿಂದ ಮೇಲ್ಗಡೆ ಹೋಗ್ತಿದ್ರೆ ನಾವು ಬೈಯರ್ಸ್ ಆದ್ರೆ ಕಾಲ್ ಬೈ ಮಾಡಬಹುದು. ಝೀರೋದಿಂದ ಕೆಳಗಡೆ ಮೂವ್ ಆಗ್ತಿದ್ರೆ ಪುಟ್ ಬೈ ಮಾಡಬಹುದು. ಸೆಲ್ಲರ್ ಅಂತ ಅಂದ್ರೆ ಝೀರೋದಿಂದ ಮೇಲ್ಗಡೆ ಹೋಗ್ತಿದ್ರೆ ಪುಟ್ ಸೆಲ್ ಮಾಡಬಹುದು. ಝೀರೋದಿಂದ ಕೆಳಗಡೆ ಬರ್ತಿದ್ರೆ ಕಾಲ್ ಸೆಲ್ ಮಾಡಬಹುದು. ಇದು ನಿಮಗೆ ಮಾರ್ಕೆಟ್ ನ ಡೈರೆಕ್ಷನ್ ಅನ್ನ ತುಂಬಾ ಈಸಿಯಾಗಿ ಹೇಳ್ತಾ ಹೋಗುತ್ತೆ. 2 ಜನವರಿಯ ನಿಫ್ಟಿ ಟ್ರೆಂಡ್ ಲೈನ್ ನೋಡೋಣ. ಇಲ್ಲೊಂದು ಒಳ್ಳೆ ಮೂವ್ಮೆಂಟ್ ಬಂದಿದೆ. ಟ್ರೆಂಡಿಂಗ್ ಡೇ ಆಗಿತ್ತು. ಕೆಲವೊಂದು ಟ್ರೇಡರ್ಸ್ ಗೆ ಒಂದು ಸ್ಟೈಲ್ ಇರುತ್ತೆ. 1:1, 1:2, 1:3 ಈ ತರ ಇದ್ದವರು ಈ ಒಳ್ಳೆ ಮೂವ್ಮೆಂಟ್ ಅನ್ನ ಮಿಸ್ ಮಾಡ್ಕೊಳ್ತಾರೆ. 1:2 ಅಲ್ಲಿ ಎಕ್ಸಿಟ್ ಆಗಿ ಈ ಟ್ರೆಂಡ್ ಅನ್ನ ಮಿಸ್ ಮಾಡ್ಕೊಂಡು ಆಮೇಲೆ ಹೇಳ್ಕೊತಾರೆ, ಅಯ್ಯೋ ನಾನ್ ಸೇಲ್ ಮಾಡಬಾರ್ದಿತ್ತು, ಇನ್ನೊಂದ್ ಸ್ವಲ್ಪ ಗೇನ್ ಮಾಡಬಹುದಿತ್ತು ಅಂತ. ನೀವೀಗ ಟ್ರೆಂಡ್ ಲೈನ್ ಅನ್ನು ಫಾಲೋ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, ನಾವೇನಾದ್ರೂ ಕಾಲ್ ಬೈ ಮಾಡ್ಬಿಟ್ಟು 11:30 ಆ ಟೈಮ್ ತನಕ ಹೋಲ್ಡ್ ಮಾಡಿದ್ರೆ ಒಂದೊಳ್ಳೆ ಮೂವ್ಮೆಂಟ್ ಬರ್ತಿತ್ತು. ಏನಿಲ್ಲ ಅಂದ್ರೂ ನಮಗೆ 100% ಪ್ರಾಫಿಟ್ ಸಿಗ್ತಿತ್ತು. ನೀವು 1:1, 1:2 ಅಲ್ಲಿ ಆಗ್ತಿದ್ರೆ ತುಂಬಾ ಬೇಗ ಎಕ್ಸಿಟ್ ಮಾಡ್ಕೋತಿದ್ರಿ. ಪ್ರಾಫಿಟ್ ಇರ್ತಿತ್ತು, ಬಟ್ ಪೂರ್ತಿ ಲಾಭವನ್ನ ನಮ್ಗೆ ಕ್ಯಾಪ್ಚರ್ ಮಾಡಕ್ ಆಗ್ತಿರ್ಲಿಲ್ಲ. ಫಿಕ್ಸ್ಡ್ ಟಾರ್ಗೆಟ್ ಇಟ್ಕೊಂಡವರಿಗೆ ಈ ತರ ದಿನಗಳಲ್ಲಿ ಕಂಪ್ಲೀಟ್ ಪ್ರಾಫಿಟ್ ಕ್ಯಾಪ್ಚರ್ ಮಾಡಕ್ಕೆ ಕಷ್ಟ ಆಗುತ್ತೆ. ಆದ್ರೆ ನಿಮಗೆ ಟ್ರೆಂಡ್ ಲೈನ್ ಪೂರ್ತಿ ಟ್ರೆಂಡ್ ಅನ್ನ ಕ್ಯಾಪ್ಚರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈಗೊಂದು ಡೌನ್ ಟ್ರೆಂಡ್ ಅನ್ನು ನೋಡೋಣ. ಇಲ್ಲಿ ಏನಾಗಿದೆ ಅಂದ್ರೆ ಒಂದೊಳ್ಳೆ ಮೂವ್ಮೆಂಟ್ ಬಂದ್ಬಿಟ್ಟಿದೆ. ಅದಾದ್ಮೇಲೆ ಸೈಡ್ ವೇಸ್ ಹೋಗಿದೆ. ನಾವು ಬೈಯರ್ಸ್ ಆದ್ರೆ ಪ್ರೀಮಿಯಂ ಮೆಲ್ಟ್ ಆಗ್ತಾ ಹೋಗುತ್ತೆ. ಏನ್ ಮಾಡ್ಕೋಬಹುದು ಅಂತಂದ್ರೆ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಎಕ್ಸಿಟ್ ಆಗ್ಬಹುದು. ಈಗ 6th ಜನವರಿಯ ಒಂದು ಡೇಟಾ ನೋಡೋಣ. ಒಂದೊಳ್ಳೆ ಮೂವ್ಮೆಂಟ್ ಸಿಕ್ಕಿತ್ತು. ಅದಾದ್ಮೇಲೆ ಸೈಡ್ ವೇಸ್ ಹೋಗಿತ್ತು. ಆದ್ರೆ ಅದ್ರ ಸೆಲ್ಲಿಂಗ್ ಪ್ರೆಷರ್ ಮತ್ತೂ ಇತ್ತು, ಕಂಟಿನ್ಯೂ ಆಗಿತ್ತು. ತುಂಬಾ ಜಾಸ್ತಿ ಆಗಿಲ್ಲ, ಬೈಯರ್ಸ್ ಇರ್ಲಿಲ್ಲ. ಆದ ಕಾರಣ ಸೈಡ್ ವೇಸ್ ಹೋಯ್ತು. ಇಲ್ಲಿ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಕೊಂಡು ಎಕ್ಸಿಟ್ ಆಗಬಹುದು. ಈ ಟ್ರೆಂಡ್ ಲೈನ್ ನಿಮಗೆ ಇಂಡಿಕೇಟರ್ ತರ ಅಲ್ಲ. ಟ್ರೆಂಡ್ ಲೈನ್ ಅನ್ನು ನೋಡ್ಕೊಂಡು ಸೈಡ್ ವೇಸ್ ಇದೆಯಾ, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾ ಅಂತ ನಿಮ್ಗೆ ಈಸಿಯಾಗಿ ಇದರಲ್ಲಿ ಐಡೆಂಟಿಫೈ ಮಾಡ್ಕೋಬಹುದು. ಹಾಗೆ ಫಿಕ್ಸ್ಡ್ ಆಗಿರುವಂತವ್ರು ಅಂದ್ರೆ 1:1, 1:2 ಆ ತರದವರಿಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. 1:2 ಇದ್ದವರಿಗೆ 1:5 ಕೂಡ ಮಾಡುವಂತ ಕೆಪಾಸಿಟಿ ಈ ಟ್ರೆಂಡ್ ಲೈನ್ ನಿಮ್ಗೆ ಹೇಳುತ್ತೆ. ಇನ್ನು ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಗೆ ಅಥವಾ ಡಿಸ್ಕಾರ್ಡ್ ಅಲ್ಲಿ ಜಾಯಿನ್ ಆಗಿ ನಿಮಗೆ ನಾವು ಹೇಳ್ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ಸಿಗಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.